ಗ್ರಾಮೀಣ ಭಾಗದ ಜನತೆಗೆ ಕುಡಿಯುವ ನೀರಿನ ಜೀವಾಳವಾಗಿದ್ದ ಕೈಪೈಪುಗಳು ಇಂದು ಕಣ್ಮರೆಯಾಗಿ ಅಳಿವಿನಂಚಿಗೆ ಸೇರಿವೆ. ಹೌದು, ಒಂದು ಕಾಲದಲ್ಲಿ ಜಾನುವಾರುಗಳಿಗೆ ಜನವಸತಿ ಪ್ರದೇಶ, ತೋಟದ ಮನೆಗಳಿಗೆ, ಆಸ್ಪತ್ರೆ, ಶಾಲೆ ಸೇರಿದಂತೆ ತಾಲೂಕಿನಾದ್ಯಂತ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ಕೈಪೈಪುಗಳನ್ನು ಕೊರೆಸಿ ನೀರಿನ ದಾಹ ನೀಗಿಸುತ್ತಿತ್ತು. ಅವುಗಳ ನಿರ್ವಹಣೆ ಹಾಗೂ 100 ಅಡಿಯಿಂದ 150 ಅಡಿ ಕೊರೆಸಿದರೆ ನೀರು ಬರುತ್ತಿತ್ತು. ಈಗ 200ರಿಂದ 400 ಅಡಿ ಕೊರೆಸಿದರೂ ನೀರಿನ ಬದಲಾಗಿ ಧೂಳು ಬರುವ ಕಾರಣ, ಅಂತರ್ಜಲ ಮಟ್ಟ ಕುಸಿದಿರುವ ಕಾರಣ ಈಗ ಕೈಪೈಪುಗಳಿಗೆ ನೀರು ದೊರೆಯುತ್ತಿಲ್ಲ ಎಂಬ ನೆಪದಿಂದ ಪೈಪುಗಳನ್ನು ಅಳವಡಿಸುತ್ತಿಲ್ಲ. ಈಗ ಕೆಟ್ಟರೂ ಅವುಗಳನ್ನು ದುರಸ್ತಿ ಮಾಡುವವರಿಲ್ಲ ಹಾಗೂ ಬಿಡಿ ಭಾಗಗಳು ಸಹ ಲಭ್ಯವಾಗದಂತಾಗಿವೆ. ಗ್ರಾಮೀಣ ಜಾನುವಾರುಗಳು ನೀರಿನ ದಾಹ ನೀಗಿಸುವ ಕೈಪೈಪುಗಳ ಸ್ಥಿತಿ ಕೇಳುವವರಾರು ಎಂಬಂತಾಗಿದೆ.